8ನೇ ವರ್ಷದ ಸಂಭ್ರಮ ನಮ್ಮ ಟಿವಿ5ಗೆ ಇತ ಜಗತ್ ಪ್ರಸಿದ್ಧವಾದಂತಹ ಜಂಬೂ ಸವಾರಿ ಮೆರವಣಿಗೆಗೆ ಕ್ಷಣಗಣನೆ ಆರಂಭವಾಗಿದೆ. ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನಂದಿ ಧ್ವಜಕ್ಕೆ ಮುಖ್ಯಮಂತ್ರಿಗಳು ಪೂಜೆಯನ್ನು ಸಲ್ಲಿಸುತ್ತಾರೆ. ಪೂಜೆಯನ್ನು ಸಲ್ಲಿಸಿದ ನಂತರ ಆ ಒಂದು ಗತವೈಭವ ಮರುಕಳಿಸಲಿದೆ. ಏನು ಸ್ತಬ್ಧ ಚಿತ್ರಗಳಿರಬಹುದು, ನೂರಾರು ಜನಪದ ಕಲಾ ತಂಡಗಳಿರಬಹುದು. ಅದಾದ ನಂತರ ಸಂಜೆ 4:45ರಿಂದ 5:06ರವರೆಗೆ ಸಲ್ಲುವಂತಹ ಶುಭ ಕುಂಭ ಲಗ್ನದಲ್ಲಿ ಚಿನ್ನದ ಅಂಬಾರಿಯ ಚಾಮುಂಡೇಶ್ವರಿ ದೇವಿಗೆ ಮುಖ್ಯಮಂತ್ರಿಗಳು ಸೇರಿದಂತೆ ಗಣ್ಯರು ಪುಷ್ಪಾರ್ಚನೆಯನ್ನ ಮಾಡ್ತಾರೆ. ಆ ನಂತರ ಚಿನ್ನದ ಅಂಬಾರಿಯನ್ನ ಹೊತ್ತಂತಹ ಅಭಿಮನ್ಯು ಆನೆ ರಾಜಮಾರ್ಗವಾಗಿ ಅರಮನೆಯ ಅಂಗಳದಿಂದ ಬನ್ನಿ ಮಂಟಪದವರೆಗೆ ಸುಮಾರು 5 ಕಿಲೋಮೀಟರ್ ವರೆಗೆ ಸಾಕ್ತಾನೆ. ಆ ಒಂದು ಗತವೈಭವವನ್ನು ಕಣ್ತುಂಬಿಕೊಳ್ಳಿಕ್ಕೆ ಲಕ್ಷಾಂತರ ಮಂದಿ ಕಾತರರಾಗಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಈಗ ಅರಮನೆಯ ಅಂಗಳದಲ್ಲಿ ಇರತಕ್ಕಂಥ ಅದರಲ್ಲೂ ಕೂಡ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಆಗಿರುವಂತಹ ಸ್ತಬ್ಧ ಚಿತ್ರಗಳನ್ನು ನಾನು ತೋರ್ಪಡಿಸ್ತಾ ಹೋಗ್ತೇನೆ. ಈಗ ಮೈಸೂರಿನ ಅರಮನೆಯ ಆವರಣಕ್ಕೆ ಈಗಾಗಲೇ 58ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು ಬಂದು ತಯಾರಾಗಿರ್ತಕ್ಕಂಥದ್ದು. ಮಧ್ಯಾಹ್ನ ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆಯನ್ನು ಕೊಡ್ತಕ್ಕಂಥದ್ದಕ್ಕಾಗಿಯೇ ಕಾದು ನಿಂತಿರತಕ್ಕಂಥದ್ದು. ಎಲ್ಲ ಸ್ತಬ್ಧ ಚಿತ್ರಗಳು ಕೂಡ ಬರುವಂತಹ ಲಕ್ಷಾಂತರ ಪ್ರವಾಸಿಗರ ಕಣ್ತುಂಬ್ತವೆ. ಬಹಳ ವಿಶೇಷ ಅಂತ ಹೇಳಿದ್ರೆ, ಒಂದು ಕಡೆ ಟಿವಿ5ನ ಆನಿವರ್ಸರಿ, ಮತ್ತೊಂದು ಕಡೆ ಜಂಬೂ ಸವಾರಿ ಮೆರವಣಿಗೆ, ಮತ್ತೊಂದು ಕಡೆ ಮಹಾತ್ಮ ಗಾಂಧೀಜಿಯವರ ಒಂದು ಜಯಂತಿ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಜಯಂತಿಯೂ ಕೂಡ ವಿಜಯದಶಮಿ ಎಂದೇ ಬಿದ್ದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ವಿಚಾರಧಾರೆಗಳು, ಅವರ ಜೀವನ, ಅವರ ತತ್ವ ಸಂದೇಶಗಳನ್ನು ಸಾರುವಂತಹ ಒಂದು ಪ್ರಯತ್ನವನ್ನ ಈ ಬಾರಿಯ ದಸರಾದಲ್ಲಿ ಹೆಚ್ಚಿನದಾಗಿ ಮಾಡಲಾಗಿರತಕ್ಕಂಥದ್ದು. ಅವರು ನಡೆದು ಬಂದಂತಹ ಹೋರಾಟದ ಹಾದಿಗಳಿರಬಹುದು, ಜೊತೆಗೆ ಅವರು ಅಹಿಂಸಾ ತತ್ವವನ್ನ ಬೋಧನೆ ಮಾಡಿದಂಥದ್ದಿರಬಹುದು, ಸ್ವತಂತ್ರಕ್ಕಾಗಿ ಅವರು ಹೋರಾಡಿದಂತಹ ಒಂದು ರೀತಿಗಳಿರ್ಬೋದು, ಇದೆಲ್ಲವನ್ನು ಕೂಡ ಚಿತ್ರಿಸುವಂತಹ ಒಂದು ಕೆಲಸವನ್ನ ಸ್ತಬ್ಧ ಚಿತ್ರಗಳಲ್ಲಿ ತೋರ್ಪಡಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿದೆ. ಪ್ರಮುಖವಾಗಿ ಕರ್ನಾಟಕದ 31 ಜಿಲ್ಲೆಗಳಿಂದಲೂ ಕೂಡ ಆಯಾ ಜಿಲ್ಲೆಗಳ ವಿಶೇಷತೆಯನ್ನು ಬಿಂಬಿಸುವಂತಹ ಒಂದು ಸ್ತಬ್ಧ ಚಿತ್ರಗಳನ್ನು ಮಾಡಲಾಗಿದೆ. ಅದರ ಜೊತೆಗೆ ವಿವಿಧ ಇಲಾಖೆಗಳ 27 ಸ್ತಬ್ಧ ಚಿತ್ರಗಳು ಕೂಡ ಇರತಕ್ಕಂಥದ್ದು. ಆ ಸ್ತಬ್ಧ ಚಿತ್ರಗಳೇ ಪ್ರಮುಖವಾಗಿ ಬರುವಂತಹ ಪ್ರವಾಸಿಗರ ಕಣ್ತುಂಬ್ತವೆ. ನಾವು ಕಾಣಬಹುದು, ಸಮಾಜ ಕಲ್ಯಾಣ ಇಲಾಖೆಯಿಂದ ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ ಏನಿದೆ, ಇದರಿಂದಾಗಿ ಆ ಒಂದು ಸಂತರ ಆ ಒಂದು ಭಾವಚಿತ್ರವನ್ನು ಮಾಡಿರ್ತಕ್ಕಂಥದ್ದು ಇರಬಹುದು. ಜೊತೆಗೆ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಭಾರತೀಯ ರೈಲ್ವೆ, ಇಂಡಿಯನ್ ರೈಲ್ವೇಸ್ ಏನಿದೆ, ಅದರ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಬೆಮ್ಮೆಲ್ ಅವರು ಯುದ್ಧ ವಿಮಾನಗಳನ್ನು ನೀಡತಕ್ಕಂಥದ್ದು, ಅಂದರೆ ರಾಷ್ಟ್ರದ ಹಿರಿಮೆಯನ್ನು ಹೆಚ್ಚಿಸುವಂತಹ ಒಂದಷ್ಟು ವಿಮಾನಗಳಿರಬಹುದು, ಇದನ್ನೆಲ್ಲವನ್ನು ಕೂಡ ಏನು ತಯಾರು ಮಾಡಿದ್ದಾರೆ ಅದನ್ನ ಒಂದು ಸ್ತಬ್ಧ ಚಿತ್ರದಲ್ಲಿ ತೋರ್ಪಡಿಸುವಂತಹ ಒಂದು ಪ್ರಯತ್ನವಾಗಿದೆ. ಇನ್ನು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳೇನಿದ್ದಾವೆ, ಆ ಒಂದು ಗ್ಯಾರಂಟಿಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶಕ್ತಿ ಯೋಜನೆ, ಅಂದ್ರೆ ಫ್ರೀ ಬಸ್ ಅನ್ನು ನೀಡುವಂತಹ ಒಂದು ಯೋಜನೆಗಳಿರಬಹುದು, ಇದನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ಅವರ ಒಂದು ಸೇವೆ ಯಾವ ರೀತಿ ಇರುತ್ತೆ, ಪೊಲೀಸರು ಏನೆಲ್ಲ ಅವರ ಕಾರ್ಯಗಳನ್ನು ಮಾಡ್ತಾರೆ, ಅದನ್ನು ಬಿಂಬಿಸುವಂತಹ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಬಹಳ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ನಾವು ಗಮನಿಸಬಹುದು. ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಒಂದು ಸ್ತಬ್ಧ ಚಿತ್ರವನ್ನು ಮಾಡಲಾಗಿದೆ. ಅವರು ಕೊಟ್ಟಂತಹ ಸಂವಿಧಾನ ಏನಿದೆ, ಆ ಸಂವಿಧಾನದಿಂದ ಸಮಾನತೆಯಿಂದ ಬದುಕಲಿಕ್ಕೆ ಆಗಿರುವಂತಹ ಹಕ್ಕುಗಳೇನಿದ್ದಾವೆ, ಯಾವ್ಯಾವೆಲ್ಲ ಅಂಬೇಡ್ಕರ್ ಅವರ ಒಂದು ಸೇವೆಗಳೇನಿದ್ದಾವೆ, ಇದನ್ನೆಲ್ಲವನ್ನು ಕೂಡ ಬಿಂಬಿಸುವಂತಹ ಒಂದು ಸ್ತಬ್ಧ ಚಿತ್ರ ಮತ್ತೊಂದು ಕಡೆ ಇರತಕ್ಕಂಥದ್ದು. ಜೊತೆಗೆ ಬಹಳ ವಿಶೇಷವಾಗಿ ಅಂತ ಹೇಳಿದ್ರೆ, ದಸರಾ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರತಕ್ಕಂಥದ್ದೇ ಆ ಸ್ತಬ್ಧ ಚಿತ್ರಗಳು, ಜನಪದ ಕಲಾ ತಂಡಗಳು, ಆಯಾ ಜಿಲ್ಲೆಗಳಲ್ಲಿ ಇರತಕ್ಕಂಥ ಜನಪದ ಕಲಾ ತಂಡಗಳು, ಇವೆಲ್ಲವೂ ಕೂಡ ಕಂಡು ಬರ್ತವೆ. ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಏನಿದೆ, ಆ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ಇಲ್ಲಿ ಮಾಡಲಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಒಂದು ಚೀಲದಲ್ಲಿ ಜೋಳ ಇರತಕ್ಕಂಥದ್ದು ಇರ್ಬೋದು, ಮತ್ತೊಂದು ಕಡೆ ಅಕ್ಕಿ ಇರ್ಬೋದು, ಮತ್ತೊಂದು ಕಡೆ ರಾಗಿ ಇರಬಹುದು. ಈ ರೈತಾಪಿ ಕುಟುಂಬಗಳನ್ನು ಬಿಂಬಿಸುವ ಮುಖಾಂತರ ಇದು ಎಷ್ಟರ ಮಟ್ಟಕ್ಕೆ ಪ್ರಭಾವವನ್ನು ಬೀರಿದೆ, ಎಷ್ಟರ ಮಟ್ಟಕ್ಕೆ ಹಸಿವು ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತ ಅನ್ನೋ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಕೆಲಸ ಏನಿದೆ, ಅದನ್ನು ಬಿಂಬಿಸುವಂತಹ ಒಂದು ಕೆಲಸ ಕೂಡ ಈ ಒಂದು ಸ್ತಬ್ಧ ಚಿತ್ರಗಳ ಮೂಲಕ ಆಗಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು, ಮೈಸೂರು ದಸರಾ ಅಂದ ತಕ್ಷಣ ಮೊದಲಿಗೆ ನಮ್ಮ ಕಣ್ಣು ಮುಂದೆ ಬರತಕ್ಕಂಥ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ
ಒಂದು ಸಾಧನೆ ಮೈಸೂರು ಭಾಗದಲ್ಲಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಅವರನ್ನು ಸ್ಮರಿಸುವಂತಹ ಒಂದು ಕೆಲಸ ಆಗುತ್ತೆ. ಹೀಗಾಗಿ ಅವರ ಒಂದು ಸ್ತಬ್ಧ ಚಿತ್ರವೂ ಕೂಡ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಜೊತೆಗೆ ಹಾವೇರಿ ಜಿಲ್ಲೆಯಿಂದ ಸ್ತಬ್ಧ ಚಿತ್ರ ಇರಬಹುದು, ಜೊತೆಗೆ ಬೆಂಗಳೂರಿನಿಂದ ಸ್ತಬ್ಧ ಚಿತ್ರ ಇರಬಹುದು, ಜೊತೆಗೆ ಮಂಡ್ಯ, ಚಾಮರಾಜನಗರ ಈ ಭಾಗಗಳಿಂದಲೂ ಕೊಡಲಾಗಿದೆ. ಇನ್ನು ಪ್ರಮುಖವಾಗಿರತಕ್ಕಂಥದ್ದು ಕೊಡಗು ಜಿಲ್ಲೆ, ಮಂಜಿನ ನಗರಿ ಅಂತಾನೆ ಕರೆಯಲಾಗುತ್ತೆ. ಈ ಒಂದು ಕೊಡಗು ಜಿಲ್ಲೆ ಏನಿದೆ, ಈ ಒಂದು ಕೊಡಗು ಜಿಲ್ಲೆಯಿಂದಲೂ ಕೂಡ ಅಲ್ಲಿ ಅಬಿಫಾಲ್ಸ್ ಇರಬಹುದು, ಜೊತೆಗೆ ಚಿಕ್ಲಿ ಹೊಳೆ ಇರಬಹುದು, ಈ ತರದ ಒಂದು ಪ್ರಕೃತಿಯನ್ನ ತೋರ್ಪಡಿಸುವಂತಹ ರೀತಿಯಲ್ಲಿ ಒಂದು ಮಾದರಿಯನ್ನ ಮಾಡಲಾಗಿರ್ತಕ್ಕಂಥದ್ದು. ಆ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಉಡುಪಿ ಜಿಲ್ಲಾ ಪಂಚಾಯತ್ನಿಂದ ಏನು ಮೆಡಿಕಲ್ ಫೆಸಿಲಿಟಿಗಳು ಅಂದರೆ ಇಂಡಿಯನ್ ವುಮೆನ್ ಎಂಪವರ್ಮೆಂಟ್ ಏನಿದೆ, ಆ ಒಂದು ಅವರ ಒಂದು ಸೇವಾ ಕಾರ್ಯಗಳು ಯಾವ ರೀತಿ ಇರ್ತವೆ ಇದನ್ನೆಲ್ಲವನ್ನು ಕೂಡ ಬಿಂಬಿಸುವಂತಹ ಒಂದು ಸ್ತಬ್ಧ ಚಿತ್ರ ಕೂಡ ಇರತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ನಾವು ಗಮನಿಸಬಹುದು ತುಮಕೂರು ಜಿಲ್ಲೆಯ ಒಂದು ಸ್ತಬ್ಧ ಚಿತ್ರ ಇಲ್ಲಿ ನಮ್ಗೆ ಕಂಡು ಬರುತ್ತೆ. ಜೊತೆಗೆ ಗಾಂಧೀಜಿ ಜಯಂತಿ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನದಾಗಿ ಮಹಾತ್ಮ ಗಾಂಧೀಜಿಯವರ ಒಂದು ಸ್ತಬ್ಧ ಚಿತ್ರಗಳನ್ನೇ ನಾವು ಹೆಚ್ಚಾಗಿ ಕಾಣಬಹುದು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ತಕ್ಷಣ ನಮಗೆ ಬರ್ತಕ್ಕಂಥದ್ದು ಆ ಭಾಗದಲ್ಲಿ ಇರತಕ್ಕಂಥ ಯಕ್ಷಗಾನ ಕಲೆ ಇರಬಹುದು, ಜೊತೆಗೆ ಹುಲಿಯ ಒಂದು ಕುಣಿತಗಳಿರಬಹುದು, ಇದೆಲ್ಲವೂ ಕೂಡ ಕಂಡು ಬರುತ್ತೆ. ಇನ್ನು ಬಹಳ ವಿಶೇಷವಾಗಿ ನಾವು ಗಮನಿಸಬಹುದು ಬಿಜಾಪುರದಿಂದ ಶಿವನ ಒಂದು ಮೂರ್ತಿ ಇರತಕ್ಕಂಥ ಒಂದು ಸ್ತಬ್ಧ ಚಿತ್ರವನ್ನು ಮಾಡಲಾಗಿದೆ. ಜೊತೆಗೆ ಬಸವಣ್ಣನವರ ಒಂದು ಸ್ತಬ್ಧ ಚಿತ್ರ ಇರತಕ್ಕಂಥದ್ದನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇದು ದಸರಾ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಲಕ್ಷಾಂತರ ಪ್ರವಾಸಿಗರ ಕಣ್ತುಂಬುವಂತಹ ಒಂದು ಸ್ತಬ್ಧ ಚಿತ್ರಗಳಾಗಿರ್ತಕ್ಕಂಥದ್ದು. ಈ ಒಂದು 58ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು, ಜೊತೆಗೆ 100ಕ್ಕೂ ಹೆಚ್ಚು ಜನಪದ ಕಲಾತಂಡಗಳು ಆ ಒಂದು ರಾಜಮಾರ್ಗದಲ್ಲಿ ಸಾಗುವಂತಹ ಸಂದರ್ಭದಲ್ಲಿ ರಸ್ತೆಯ ಎಡ ಬಲ ಜೊತೆಗೆ ಇಕ್ಕಲುಗಳಲ್ಲಿ ನಿಂತಹ ಲಕ್ಷಾಂತರ ಮಂದಿ ಈ ಒಂದು ಅದ್ಭುತವಾದಂತಹ ದೃಶ್ಯಗಳನ್ನ ಕಣ್ತುಂಬಿಕೊಳ್ತಾರೆ. ಆ ಒಂದು ಕ್ಷಣಗಳನ್ನ ಕಣ್ತುಂಬಿಕೊಳ್ಳಿಕ್ಕೆ ಈಗ ಕಾತರರು ಕೂಡ ಆಗಿರ್ತಕ್ಕಂಥದ್ದು.